ಓಕೆ ಮಕ್ಕಳ, ಇವಾಗ ಒಂದು ಡೆರಿವೇಷನ್, ಸಿಂಪಲ್ ಡೆರಿವೇಷನ್ ಮಾಡ್ತೇನೆ. ಅದು 3 ಮಾರ್ಕ್ಸಲ್ಲಾದರೂ ಕೇಳ್ಬೋದು, ಇಲ್ಲ 5 ಮಾರ್ಕ್ಸಲ್ಲಾದರೂ ಕೇಳ್ಬೋದು ಮಕ್ಕಳ. 3 ಆರ್ 5 ಮಾರ್ಕ್ ಕೇಳ್ಬೋದು. ಏನದು? ಡಿರೈವ್ ಅನ್ ಎಕ್ಸ್ಪ್ರೆಷನ್ ಫಾರ್ ಎಲೆಕ್ಟ್ರಿಕ್ ಟಾರ್ಕ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಎ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಆಯಿತಾ? ಒಂದು ಎಲೆಕ್ಟ್ರಿಕ್ ಡೈಪೋಲನ್ನು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇಟ್ಬಿಟ್ಟಾಗ ಎಷ್ಟು ಟಾರ್ಕ್ ಎಕ್ಸ್ಪೀರಿಯನ್ಸ್ ಮಾಡುತ್ತೆ ಅಂತ. ಸೊ ಡಿರೈವ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್, ಆಯಿತಾ, ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. 3 ಆರ್ 5 ಮಾರ್ಕ್. 3 ಮಾರ್ಕ್ ಕೊಟ್ಟರು ಇಷ್ಟೇ, 5 ಮಾರ್ಕ್ ಕೊಟ್ಟರು ಇಷ್ಟೇ. ಇದಕ್ಕೆ ಡಯಾಗ್ರಾಮ್ ಮಸ್ಟ್. ಈ ಡಯಾಗ್ರಾಮ್ ಇಲ್ಲಿ ಬರೆದಿದ್ದೀನಿ ಮಕ್ಕಳ. ನೋಡಿ, ಇಲ್ಲಿ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್ ಇ, ಆಯಿತಾ. ಅದರಲ್ಲಿ ಲೆಟ್ ಎ ಬಿ ಅನ್ನೋದು ಒಂದು ಎಲೆಕ್ಟ್ರಿಕ್ ಡೈಪೋಲ್. ನೋಡಿ, ಬಿ ಹತ್ರ ಪ್ಲಸ್ ಕ್ಯೂ ಇದೆ, ಎ ಹತ್ರ ಮೈನಸ್ ಕ್ಯೂ ಇದೆ. ಲೆಂತ್ ಆಫ್ ಡೈಪೋಲ್ ಈಸ್ 2a. ಕರೆಕ್ಟಾ ಮಕ್ಕಳ? ಆ್ಯಂಡ್ ಇವಾಗ ಇಲ್ಲಿ ಏನಾಗ್ತಾ ಇರುತ್ತೆ, ಯಾವಾಗ ಎಲೆಕ್ಟ್ರಿಕ್ ಡೈಪೋಲ್ನ ಇಡ್ತೇವೋ 2 ಚಾರ್ಜ್ಗಳಿರ್ತವಲ್ವಾ, ಒಂದು ಪ್ಲಸ್ ಚಾರ್ಜ್, ಇನ್ನೊಂದು ಮೈನಸ್ ಚಾರ್ಜ್. ಪ್ಲಸ್ ಚಾರ್ಜ್ ಮೇಲೆ ಫೋರ್ಸ್ ಆ್ಯಕ್ಟ್ ಮಾಡುತ್ತೆ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಮೈನಸ್ ಕ್ಯೂ ಚಾರ್ಜ್ ಮೇಲೂ ಕೂಡ ಫೋರ್ಸ್ ಆ್ಯಕ್ಟ್ ಮಾಡುತ್ತೆ, ಬಟ್ ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಹಾಗಾಗಿ ದೀಸ್ 2 ಫೋರ್ಸಸ್ ಏನಾಗುತ್ತೆ, ದೇ ಕಾನ್ಸ್ಟಿಟ್ಯೂಟ್ ಎ ಕಪಲ್ ಅಲ್ವಾ. ಹಾಗಾಗಿ ದೇರ್ ಕುಡ್ ಬಿ ಎ ಟರ್ನಿಂಗ್ ಎಫೆಕ್ಟ್ ಪ್ರೊಡ್ಯೂಸ್ಡ್ ಬೈ ದಿ ಫೋರ್ಸಸ್, ದಟ್ ಈಸ್ ಕಾಲ್ಡ್ ಟಾರ್ಕ್ ಅಂತ. ಅರ್ಥವಾಯ್ತಲ್ಲ? ಸೊ ದ 2 ಫೋರ್ಸಸ್ ಇರುತ್ತೆ ನೋಡಿ, ದೇ ಫಾರ್ಮ್ ಎ ಕಪಲ್. ಅರ್ಥವಾಯ್ತಲ್ಲ? ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್, ಬಿಕಾಸ್ ಆಫ್ ದಟ್ ಇಟ್ ಸ್ಟಾರ್ಟ್ಸ್ ರೊಟೇಟಿಂಗ್. ಅರ್ಥವಾಯ್ತಲ್ಲ? ಸೊ ದಟ್ ಟರ್ನಿಂಗ್ ಎಫೆಕ್ಟ್ ಪ್ರೊಡ್ಯೂಸ್ಡ್ ಬೈ ಎ ಫೋರ್ಸ್ ಈಸ್ ಕಾಲ್ಡ್ ಟಾರ್ಕ್ ಅಂತ ಕರೀತಾರೆ ಮಕ್ಕಳ. ಸೊ ಹಂಗಿದ್ರೆ ಇವಾಗ ಟಾರ್ಕ್ಗಂತ ನಿಮಗೆ ಗೊತ್ತಿದೆ ನೋಡಿ. ಇಲ್ಲಿ ಟರ್ಮ್ಸ್ ಡಯಾಗ್ರಾಮ್ ಬರೀತೀರಾ. ಡಯಾಗ್ರಾಮ್ ಬರೆದ್ಮೇಲೆ ಟರ್ಮ್ಸ್ ಹೇಳಿ. ಲೆಟ್ ಇ ಬಿ ದ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್, ಎ ಬಿ ಅಂದರೆ ಎಲೆಕ್ಟ್ರಿಕ್ ಡೈಪೋಲ್, 2a ಅಂದರೆ ಲೆಂತ್ ಆಫ್ ಎಲೆಕ್ಟ್ರಿಕ್ ಡೈಪೋಲ್, ಎಫ್ ಈಸ್ ಈಕ್ವಲ್ ಟು ಇ ಕ್ಯೂ ಅಂದರೆ ಫೋರ್ಸ್ ಆನ್ ಕ್ಯೂ. ಅದು ಇ ಕ್ಯೂ ಬೈ ಡೆಫಿನೇಷನ್ ಅದು ಯಾವ ಕಡೆ ಆಕ್ಟ್ ಮಾಡ್ತಿರುತ್ತೆ? ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್. ಎಫ್ ಈಸ್ ಈಕ್ವಲ್ ಟು ಮೈನಸ್ ಇ ಕ್ಯೂ, ಅದು ಯಾವ ಕಡೆ ಆಕ್ಟ್ ಮಾಡ್ತಿರುತ್ತೆ? ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥ ಆಯ್ತು ಮಕ್ಕಳ? ಇನ್ ದ ಡೈರೆಕ್ಷನ್ ಆಪೋಸಿಟ್ ಟು ಎಲೆಕ್ಟ್ರಿಕ್ ಫೀಲ್ಡ್. ಅರ್ಥವಾಯ್ತಲ್ಲ? ಫೈನ್. ಇವಾಗ ಬೈ ಡೆಫಿನೇಷನ್ ಮೈನಸ್ ಅಂತ ಹಾಕಿದ್ದೀನಿ ಅಲ್ವಾ. ಸೊ ಮೈನಸ್ ಯಾಕೆ? ಚಾರ್ಜ್ ಮೈನಸ್ ಇದೆ, ಬಟ್ ಡೈರೆಕ್ಷನ್ ಕೊಟ್ಬಿಟ್ರೆ ತೊಂದರೆ ಇಲ್ಲ. ಐದರ್ ಯು ಹ್ಯಾವ್ ಟು ಪ್ಲೇಸ್ ಎ ಮಾರ್ಕ್ ಸೈನ್, ಇಲ್ಲ ಡೈರೆಕ್ಷನ್ ಕೂಡ ಹೇಳ್ಬೋದು. ಸೊ ಬೈ ಡೆಫಿನೇಷನ್ ಟಾರ್ಕ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಈಸ್ ಗಿವನ್ ಬೈ, ನೋಡಿ, ಟಾರ್ಕ್ ಈಸ್ ಈಕ್ವಲ್ ಟು ಒನ್ ಆಫ್ ದಿ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಚಾರ್ಜಸ್. ಸರ್, ಬಿಟ್ವೀನ್ ದ 2 ಫೋರ್ಸಸ್ ಅದು. ಓಕೆ. ಸೊ ಈ ಬಿಟ್ವೀನ್ ದ 2 ಫೋರ್ಸಸ್ ಅಂತ ಬರೀಬೇಕು. ಇಲ್ಲಿ ಚಾರ್ಜಸ್ ಅಲ್ಲ, ಬಿಟ್ವೀನ್ ದ 2 ಫೋರ್ಸಸ್ ಅಂತ ಬರೀಬೇಕು ಮಕ್ಕಳ. ಬಿಟ್ವೀನ್ ದ 2 ಫೋರ್ಸಸ್. ಓಕೆ, ನೋಡಿ, ಟಾರ್ಕ್ ಈಸ್ ಈಕ್ವಲ್ ಟು ಒನ್ ಆಫ್ ದಿ ಫೋರ್ಸ್ ಇಂಟು ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಫೋರ್ಸಸ್. ಅದನ್ನು ಟಾರ್ಕನ್ನು ನಾವು ಟೌ ಅಂತ ಕರೀತಾರೆ. TAU ಟೌ, ಆಯ್ತಲ್ಲ. ಟಾರ್ಕನ್ನು ಗ್ರೀಕ್ ಆಲ್ಫಾಬೆಟ್ ಅದು. ಟೌ ಈಸ್ ಈಕ್ವಲ್ ಟು ಎಫ್ ಇಂಟು ಬಿ ಸಿ. ಒನ್ ಆಫ್ ದಿ ಫೋರ್ಸ್ ಇಸ್ ಎಫ್. ವಾಟ್ ಈಸ್ ಅ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್? ಬಿ ಸಿ. ನೋಡಿ, ಡಯಾಗ್ರಾಮ್ ನೋಡ್ತಾ ಇದ್ದೀರಾ ಮಕ್ಕಳ. ಡಯಾಗ್ರಾಮ್ ನೋಡಿ. ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಬಿಟ್ವೀನ್ ದ 2 ಫೋರ್ಸಸ್. ಒಂದು ಫೋರ್ಸು ಎಫ್, ನೋಡಿ ಇಲ್ಲಿದೆ ನೋಡಿ. ಒಂದು ಫೋರ್ಸು F1 ಈ ಕಡೆ, ಇನ್ನೊಂದು ಫೋರ್ಸು F2 ಆಪೋಸಿಟ್. ಅವೆರಡಕ್ಕೂ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಡ್ರಾ ಮಾಡಬೇಕು ಅಂದರೆ ಬಿ ಸಿಯನ್ನು ಡಾಟೆಡ್ ಲೈನ್ ಆಗಿ ಆ್ಯಕ್ಟ್ ಮಾಡಿದ್ದೀನಿ ನೋಡಿ. ಬಿ ಸಿಯನ್ನು ಡ್ರಾ ಮಾಡಿ ಡಾಟೆಡ್ ಲೈನ್ಸಲ್ಲಿ. ಸೊ ದಟ್ ಬಿ ಸಿ ಇಂಡಿಕೇಟ್ಸ್ ದ ಪರ್ಪೆಂಡಿಕ್ಯುಲರ್ ಡಿಸ್ಟೆನ್ಸ್ ಅಲ್ವಾ. ಅದನ್ನೇ ಇಲ್ಲಿ ಬರೆದಿರೋದು, ಎಫ್ ಇಂಟು ಬಿ ಸಿ. ನಾವು ಟೌ ಈಸ್ ಈಕ್ವಲ್ ವಾಟ್ ಈಸ್ ಕಾಲ್ಡ್ ಎಫ್ ಇನ್ ಇ ಕ್ಯೂ. ಎಫ್ ಈಸ್ ಈಕ್ವಲ್ ಟು ಇ ಕ್ಯೂ. ನೀವು ಕ್ಯಾನ್ ಟೇಕ್ ಐದರ್ E1, F1 ಆರ್ F2, ಯಾರು ಬೇಕಾದ ತೊಗೊಳ್ಬೋದು. ಹಾಗಾಗಿ ಇ ಕ್ಯೂ ತೊಗೊಂಡೆ ಇಂಟು ಬಿ ಸಿ. ಈಕ್ವೇಷನ್ ನಂಬರ್ 1 ಬರ್ಕೊಳ್ಳಿ. ಇವಾಗ ಬಿ ಸಿನ ರಿಪ್ಲೇಸ್ ಮಾಡಬೇಕು. ಹೇಗೆ? ಫ್ರಮ್ ಡಯಾಗ್ರಾಮ್ ನೋಡಿ. ಫ್ರಮ್ ಡಯಾಗ್ರಾಮ್ ಎ ಬಿ ಸಿ ಅಂತಿದೆ ಅಲ್ಲ, ಎ ಬಿ ಸಿ. ಈ ಡಯಾಗ್ರಾಮಲ್ಲಿ ನಮಗೆ ಬಿ ಸಿ ಬೇಕು. ಇವಾಗ ನೋಡಿ, ಲೆಟ್ ಥೀಟಾ ಬಿ ದ ಆ್ಯಂಗಲ್ ಬಿಟ್ವೀನ್ ಆಕ್ಸಿಸ್ ಆಫ್ ಡೈಪೋಲ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್. ಓಕೆ ಮಕ್ಕಳ, ನೋಡಿ, ಲೆಟ್ ಎ ಬಿ ಥೀಟಾ ಅಂದ್ರೇನು? ಆ್ಯಂಗಲ್ ಬಿಟ್ವೀನ್ ದ ಆಕ್ಸಿಸ್ ಆಫ್ ಡೈಪೋಲ್ ವಿತ್ ಎಲೆಕ್ಟ್ರಿಕ್ ಫೀಲ್ಡ್. ಅದು ಗೊತ್ತಿರಬೇಕು ನಿಮಗೆ. ಹಾಗಿದ್ರೆ ವಾಟ್ ಈಸ್ ಸೈನ್ ಥೀಟಾ? ನಾವು ಕನ್ಸಿಡರ್ ದ ಟ್ರಯಾಂಗಲ್ ಎ ಬಿ ಸಿ ತಗೊಳ್ಳಿ. ಆವಾಗ ಎ ಬಿ ಸಿನ ರೈಟ್ ಆ್ಯಂಗಲ್ ಟ್ರಯಾಂಗಲಲ್ಲಿ ವಾಟ್ ಈಸ್ ಸೈನ್ ಥೀಟಾ? ಆಪೋಸಿಟ್ ಸೈಡ್ ಬೈ ಹೈಪಾಟಿನ್ಯೂಸ್ ಸೈಡ್, ಅಂದರೆ ಬಿ ಸಿ ಬೈ ಎ ಬಿ ಅಲ್ಲ ಮಕ್ಕಳ. ಅದೆಲ್ಲಿ ಬರೆದಿರೋದು ನೋಡಿ. ಫ್ರಮ್ ಫಿಗರ್ ಸೈನ್ ಥೀಟಾ ಈಸ್ ಆಪೋಸಿಟ್ ಸೈಡ್ ಈಸ್ ಬಿ ಸಿ, ಹೈಪಾಟಿನ್ಯೂಸ್ ಸೈಡ್ ಈಸ್ ಎ ಬಿ ಅಲ್ವಾ. ಸೊ ಆಗ ಸಬ್ಸ್ಟಿಟ್ಯೂಟ್ ಮಾಡ್ಕೊಳ್ಳಿ. ನಮಗೆ ಬಿ ಸಿ ಬೇಕು. ಬಿ ಸಿ ಈಸ್ ಈಕ್ವಲ್ ಟು ಎ ಬಿ ಸೈನ್ ಥೀಟಾ. ನಾವು ಬಿ ಸಿ ಈಸ್ ಈಕ್ವಲ್ ವಾಟ್ ಈಸ್ ಎ ಬಿ? 2a ಇಂಟು ಸೈನ್ ಥೀಟಾ. ಸೊ ಬಿ ಸಿಗೆ ಗೊತ್ತಾಯಿತು. ಸಬ್ಸ್ಟಿಟ್ಯೂಟ್ ಬಿ ಸಿ ಇನ್ ಈಕ್ವೇಷನ್ 1. ಅವಾಗ ನೋಡಿ, ಟೌ ಈಸ್ ಈಕ್ವಲ್ ಟು ಇ ಕ್ಯೂ ಇದೆ. ವಾಟ್ ಈಸ್ ಬಿ ಸಿ? 2a ಸೈನ್ ಥೀಟಾ. ಅಥವಾ ಟೌ ಈಸ್ ಈಕ್ವಲ್ ಟು ಇ ಹಂಗೆ ಬರ್ಕೊಂಡು ಕ್ಯೂ ಇಂಟು 2a ಇಂಟು ಸೈನ್ ಥೀಟಾ. ಟೌ ಈಸ್ ಈಕ್ವಲ್ ಟು ಇ ಇಂಟು ವಾಟ್ ಈಸ್ ಕ್ಯೂ ಇಂಟು 2a? ಚಾರ್ಜ್ ಇಂಟು ಡಿಸ್ಟೆನ್ಸ್ ಏನಂತ ಕರೀತಾರೆ? ಡೈಪೋಲ್ ಮೊಮೆಂಟ್. ಸೊ ಟೌ ಈಸ್ ಈಕ್ವಲ್ ಟು ಇ ಪಿ ಇಂಟು ಸೈನ್ ಥೀಟಾ
ಅರ್ಥ ಆಯ್ತಾ ಮಕ್ಕಳ? ಅಥವಾ ಅದನ್ನು ಪಿ ಸೈನ್ ಥೀಟಾ ಬೇಕಾದ್ರೂ ಬರ್ಕೋಬೋದು. ವಾಟ್ ಈಸ್ ಕಾಲ್ಡ್ ಪಿ? ಪಿ ಅಂದರೆ ಕ್ಯೂ ಇಂಟು 2a ಕಾಲ್ಡ್ ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ಓಕೆ ಮಕ್ಕಳ, ಅದನ್ನು ದಟ್ ಈಸ್ ಟೌ ಈಸ್ ಈಕ್ವಲ್ ಟು ಪಿ ಸೈನ್ ಥೀಟಾ. ಗೊತ್ತಾಯ್ತಾ ಮಕ್ಕಳ? ಸೊ ದಿಸ್ ಇಸ್ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಆ್ಯಕ್ಟಿಂಗ್ ಆನ್ ಎಲೆಕ್ಟ್ರಿಕ್ ಡೈಪೋಲ್ ಪ್ಲೇಸ್ಡ್ ಇನ್ ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ಅದನ್ನು ಇನ್ ವೆಕ್ಟರ್ ಫಾರ್ಮೇಟಲ್ಲಿ ಬರ್ಕೋಬೋದು. ಯಾವ ಥರ? ವೆಕ್ಟರ್ ಟೌ ವೆಕ್ಟರ್ ಇಸ್ ಈಕ್ವಲ್ ಟು ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇ ಅಂತ. ಓಕೆ ಮಕ್ಕಳ, ಅಂದರೆ ನೋಡಿ ಫಾರ್ ಎಕ್ಸಾಂಪಲ್ ಇವಾಗ ಈ ಥರ ಇರುತ್ತೆ ನೋಡಿ, ಈ ಥರ ಇರುತ್ತೆ. ಇದು ವೆಕ್ಟರ್ ಪಿ, ಇದು ವೆಕ್ಟರ್ ಇ ಅಂತ ಇಟ್ಕೊಳ್ಳಿ ಆಯಿತಾ. ಇದು ತೀಟಾ ಅಂತ ಇಟ್ಕೊಂಡ್ರೆ ಆಯಿತಾ. ಸೊ ಆವಾಗ ಟೌ ಹಿಂಗೆ ಆಕ್ಟ್ ಮಾಡ್ತಿರುತ್ತೆ ನೋಡಿ, ಟೌ ವೆಕ್ಟರ್ ಇದು. ಓಕೆ, ಲೈಕ್ ದಟ್ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ಸೊ ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇದನ್ನು ವೆಕ್ಟರ್ ಫಾರ್ಮೇಟಲ್ಲಿ ಅಕಸ್ಮಾತ್ ನಿಮಗೆ 1 ಮಾರ್ಕಲ್ಲಿ ಕೇಳ್ಬೋದು, ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ಟಾರ್ಕ್ ಇನ್ ವೆಕ್ಟರ್ ಫಾರ್ಮ್. ಆವಾಗ ಇದನ್ನು ಬರೀಬೇಕು, ಟೌ ವೆಕ್ಟರ್ ಇಸ್ ಈಕ್ವಲ್ ಟು ವೆಕ್ಟರ್ ಪಿ ಕ್ರಾಸ್ ವೆಕ್ಟರ್ ಇ. 1 ಮಾರ್ಕಲ್ಲಾದರೆ. 2 ಮಾರ್ಕ್ಸಲ್ಲಾದರೆ ಟರ್ಮ್ಸ್ ಹೇಳಬೇಕು. ವಾಟ್ ಈಸ್ ಕಾಲ್ಡ್ ಟೌ? ಟಾರ್ಕ್. ವಾಟ್ ಈಸ್ ಕಾಲ್ಡ್ ಪಿ? ಎಲೆಕ್ಟ್ರಿಕ್ ಡೈಪೋಲ್ ಮೊಮೆಂಟ್. ವಾಟ್ ಈಸ್ ಕಾಲ್ಡ್ ಇ? ಎಲೆಕ್ಟ್ರಿಕ್ ಫೀಲ್ಡ್. ಮಕ್ಕಳು ಅರ್ಥವಾಯ್ತಂದ್ರೆ 2 ಮಾರ್ಕ್ಸ್ ಕೇಳಿದ್ರೆ. ಸೊ ಡೆರಿವೇಷನ್ ಕೇಳಿದಾಗ 3 ಮಾರ್ಕ್ಸ್ ಪೂರ್ತಿ ಡೆರೈವ್ ಮಾಡಬೇಕು, ಇಲ್ಲ 5 ಮಾರ್ಕ್ಸ್ಗೆ ಇಷ್ಟೇ ಬರಬೇಕು. ಇವಾಗ ಟಾರ್ಕ್ ಮಿನಿಮಮು ಮ್ಯಾಕ್ಸಿಮಮ್ ಆಗುತ್ತೆ. ಸ್ಪೆಷಲ್ ಕೇಸಸ್ ನೋಡಿ, ಮಿನಿಮಮ್ ಟಾರ್ಕ್ ಯಾವಾಗ ಆಗುತ್ತೆ? ವೆನ್ ಥೀಟಾ ಈಸ್ 0. ಸೊ ಥೀಟಾ 0 ಅಂದ್ರೇನು? ಡೈಪೋಲ್ ಈಸ್ ಪ್ಲೇಸ್ಡ್ ಅಲಾಂಗ್ ದಿ ಎಲೆಕ್ಟ್ರಿಕ್ ಫೀಲ್ಡ್. ಥೀಟಾ 0 ಆಗಿಬಿಡುತ್ತೆ. ಸೊ ಅಂದರೆ ಯಾವಾಗ ಎಲೆಕ್ಟ್ರಿಕ್ ಡೈಪೋಲು ಪ್ಯಾರಲಲ್ ಟು ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಆವಾಗ ಥೀಟಾ 0, ಸೈನ್ 0 0, ಟಾರ್ಕ್ ಈಸ್ 0. ಸೊ ಟೌ ಈಸ್ ಮಿನಿಮಮ್. ಸೊ ಯಾವಾಗ ಎಲೆಕ್ಟ್ರಿಕ್ ಡೈಪೋಲ್ ಇನ್ ದ ಡೈರೆಕ್ಷನ್ ಆಫ್ ಎಲೆಕ್ಟ್ರಿಕ್ ಫೀಲ್ಡ್ ಇರುತ್ತೋ ಆವಾಗ ಟಾರ್ಕ್ ಆ್ಯಕ್ಟ್ ಮಾಡೋದಿಲ್ಲ, ಅಂದರೆ ಟರ್ನಿಂಗ್ ಎಫೆಕ್ಟ್ ಪ್ರೊಡ್ಯೂಸ್ ಮಾಡೋದಿಲ್ಲ ಅಂತ. ಅದೇ ಥರನೇ ಮ್ಯಾಕ್ಸಿಮಮ್ ಟಾರ್ಕ್ ಯಾವಾಗ ಆಗುತ್ತೆ? ಟೌ ಈಸ್ ಮ್ಯಾಕ್ಸಿಮಮ್ ವೆನ್ ಥೀಟಾ ಈಸ್ 90, ಸೈನ್ 91. ಥೀಟಾ 90 ಅಂದರೆ ಏನು? ಡೈಪೋಲ್ ಈಸ್ ಪ್ಲೇಸ್ಡ್ ಪರ್ಪೆಂಡಿಕ್ಯುಲರ್ ಟು ಯೂನಿಫಾರ್ಮ್ ಎಲೆಕ್ಟ್ರಿಕ್ ಫೀಲ್ಡ್. ಸೊ ನಾವು ವಾಟ್ ಈಸ್ ಸೈನ್ 90? ಸೈನ್ 91 ಆಗಿಬಿಡುತ್ತೆ. ಹಾಗಾಗಿ ಸೊ ಟೌ ಮ್ಯಾಕ್ಸ್ ಇಸ್ ಈಕ್ವಲ್ ಟು ಪಿ ಇಂಟು ಇ ಆಗುತ್ತೆ, ಯಾಕಂದರೆ ಸೈನ್ 91 ಆಗಿಬಿಡುತ್ತೆ. ಸೊ ಟೌ ಮ್ಯಾಕ್ಸ್ಗೆ ಪಿ ಅಂತ ಬರೀಬೋದು ಮಕ್ಕಳ. ದಿಸ್ ಅ ಮಿನಿಮಮ್ ಟಾರ್ಕ್ ಆರ್ ಮ್ಯಾಕ್ಸಿಮಮ್ ಟಾರ್ಕ್. ಅಥವಾ ನಿಮಗೆ 1 ಮಾರ್ಕಲ್ಲಿ ಮೆನ್ಷನ್ ದ ಎಸ್ ಐ ಯೂನಿಟ್ ಆಫ್ ಟಾರ್ಕ್ ಅಂತ ಕೇಳ್ಬೋದು, ನ್ಯೂಟನ್ ಮೀಟರ್ ಅಂತ ಬೇಕಾದ್ರೂ ಬರಿಬೋದು ಮಕ್ಕಳ. ಹೋಪ್ ಯು ಅಂಡರ್ಸ್ಟುಡ್. ಸೊ ಅಲ್ಲಿ ತೀಟಾ ಅಂದರೆ ಬರ್ಕೋಬೇಕು ಮಕ್ಕಳ. ಇಲ್ಲಿ ವೇರ್ ನೋಡಿ, ಅರ್ಥ ಆಯ್ತಲ್ಲ, ಇಲ್ಲಿ ಬರಿತೀನಿ. ವೇರ್ ತೀಟಾ ಅಂದ್ರೇನು? ಆ್ಯಂಗಲ್ ಬಿಟ್ವೀನ್ ಆಕ್ಸಿಸ್ ಆಫ್ ಡೈಪೋಲ್, angle between axis of dipole with electric field, with electric field. ಓಕೆ ಮಕ್ಕಳು, ಅರ್ಥವಾಯ್ತೇನ್ರ? ಇದು ಇಷ್ಟೇ. ಸೊ ಇದನ್ನು ನೀವು ವಾಚ್ ಮಾಡಿ ಆಯಿತಾ, ಪ್ರಾಕ್ಟೀಸ್ ಮಾಡಿ. ಇದು 3 or 5 ಮಾರ್ಕ್ಸ್ ಕೇಳ್ತಾರೆ. ಅಲ್ಲಿ ಆ ಚಾಪ್ಟ್ರಲ್ಲಿ ಫಸ್ಟ್ ಎಲೆಕ್ಟ್ರಿಕ್ ಚಾರ್ಜ್ ಮತ್ತು ಫೀಲ್ಡಲ್ಲಿ. ಓಕೆ, ಥ್ಯಾಂಕ್ ಯು.